ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು 2ನೇ ಕ್ಲಾಸ್ ಹೇಳ್ತಾ ಇದ್ದೀನಿ, ಮಷಿನ್ ಎಂಬ್ರಾಯ್ಡ್ರಿ ಹೇಗೆ ಮಾಡಬೇಕು ಅಂಥೇಳಿ. ಮೊದಲನೇದಾಗಿ ನಾವು ಬಟ್ಟೆ ಹಾಕ್ಕೊಂಡು ತೊಗೊಳ್ಳೋಣ. ಸ್ವಲ್ಪ ಸೇಮ್ ಟೈಟಾಗಿರಲಿ. ನೋಡಿ, ನಟ್ಟನ್ನು ಟೈಟ್ ಮಾಡ್ಕೊಂಡು ತೊಗೊಳ್ಳೋಣ. ಫ್ರೇಮ್ಗೆ ಬಟ್ಟೆ ಲೂಸ್ ಇದ್ದರೆ ಸಟಲ್ ಒಳಗೆ ಸಿಗಿ ಬೀಳುತ್ತೆ ಬಟ್ಟೆ, ನೋಡ್ಬೋದು ನೀವು. ಆ್ಯಂಡ್ ಫಸ್ಟ್ ಮೊದಲನೇ ವಿಡಿಯೋದಲ್ಲಿ ನಾನು 4 ಡಿಸೈನ್ ತೋರಿಸಿದ್ದೀನಿ ನಿಮಗೆ. ಸೇಮ್ ಅದೇ ಸ್ಟಿಚಸ್ ನಾನು ಇವಾಗ ಫಸ್ಟ್ ತೊಗೊಳ್ತಾ ಇದ್ದೀನಿ. ಮೊದಲನೇದು 0 ನಂಬರಿಂದ ಒಂದು ಸ್ಟಿಚ್ ತೊಗೊಂಡು, ಆಮೇಲೆ 3 ನಂಬರ್ ಮೇಲೆ ನಂಬರ್ ಸೆಟ್ ಮಾಡಿಟ್ಟಿದ್ದೀನಿ. ನೀವು ಸಹ ಹಾಗೆ ಮಾಡ್ಬೋದು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ. ನನಗೆ ಆ ಥರ ಮಾಡೋದು ಬೇಕಾಗಲ್ಲ, ಬಟ್ ನಿಮ್ಮ ಸಲುವಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಂಬರ್ ಸೆಟ್ ಮಾಡಿಟ್ಟಿದ್ದೀನಿ 3 ನಂಬರ್ ಮೇಲೆ. ನೀವು ಬೇಕಿದ್ದರೆ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ನೋಡಿ ಹೇಗೆ ನೀಟಾಗಿ ಬರ್ತಾಯಿದೆ ಅಂಥೇಳಿ. ಮೇನ್ ಫ್ರಂಟ್ ಫಸ್ಟ್ ನಾವು ಯಾವಾಗ ಭೀ ಡೈಲಿ ಮಷಿನ್ಗೆ ಆಯಿಲ್ ಹಾಕಲೇಬೇಕು, ಅಂದರೆ ಮಷಿನ್ ಯಾವಾಗ ಭೀ ಸ್ಮೂತಾಗಿ ರನ್ ಆಗುತ್ತೆ. ನೋಡಿ ನೀವು ಹೇಗೆ ಬಂದಿದೆ ಕೆಳಗಿನ ಸ್ಟಿಚ್ ಅಂಥೇಳಿ. ಮತ್ತು ಇವಾಗ ಒಂದು ರಫ್ ಆಗಿ 0 ನಂಬರಿಂದ ಸ್ಟಿಚ್ ಮಾಡಿ ತೊಗೊಳ್ತಾ ಇದ್ದೀನಿ ಜಿಗ್ಜಾಗಾಗಿ. ನೀವು ಬೇಕಾದರೆ ಪೆನ್ನಿಂದ ಡ್ರಾ ಮಾಡ್ಕೊಳ್ಬೋದು. ಆಮೇಲೆ ನಾನು ಸೇಮ್ 3ನೇ ನಂಬರ್ ಮೇಲೆ ನಂಬರ್ ಸೆಟ್ ಮಾಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬರೀ ಫ್ರೇಮ್ ಮಾತ್ರ ಅಳ್ಳಾಡಿಸ್ತಾ ಇದ್ದೀನಿ. ನೋಡಿ, ಯಾಕಂದರೆ ನಂಬರ್ ಆಲ್ರೆಡಿ ಸೆಟ್ ಇದೆ. ಇವಾಗ ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ನೀವು ಈ ಥರ ಮಾಡ್ಬೋದು. ಆಮೇಲೆ ಹೀಗೆ ಮಾಡೋಕ್ಕೆ ಹೋಗಬೇಡಿ. ಪ್ರಾಕ್ಟೀಸ್ ಆದಮೇಲೆ ಫ್ರೀ ಹ್ಯಾಂಡ್ ಇರಬೇಕು ನಮಗೆ. ಯಾವ ಬೇಕಾದ ಡಿಸೈನ್ ನಾವು ಹಾಕ್ಕೊಳ್ಬೋದು. ಇವಾಗ ನಿಮಗೆ ಪ್ರಾಕ್ಟೀಸ್ ಮಾಡುವಾಗ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ಹಾಕ್ತಾಯಿದ್ದೀನಿ ಅಂಥೇಳಿ. ನನ್ನ ಮೊದಲನೇ ವಿಡಿಯೋ ಫಸ್ಟ್ ನೋಡಿಲ್ಲ ಅಂದರೆ ನೀವು ನೋಡ್ಬೋದು, ಚಾನಲ್ನಲ್ಲಿದೆ. ಯಾವುದೇ ಡಿಸೈನ್ ಇರಲಿ ನೀವು ಹಾಕ್ಕೊಳ್ಬೋದು. ಮೊದಲೇ ಮೇನ್ ಪ್ರಾಕ್ಟೀಸ್ ಮಾಡಲೇಬೇಕು. ಇವಾಗ ನೋಡಿ, ನಾನು 0 ನಂಬರ್ ಸ್ಟಿಚ್ಚು ಹಾಕ್ಕೊಂಡಿಲ್ಲ ಮತ್ತು ಪೆನ್ನಿಂದನೂ ಡ್ರಾಯಿಂಗ್ ಮಾಡಿಲ್ಲ. ಆದರೂ ನಾನು ಮಾಡ್ತಾಯಿದ್ದೀನಿ ಡಿಸೈನು. ನೋಡಿ, ಈ ಥರ ಪ್ರಾಕ್ಟೀಸ್ ಮಾಡಬೇಕು ನೀವು. ಸ್ಟೆಪ್ಪಾಗಿ ಆಗಿ ನೀವು ಪ್ರಾಕ್ಟೀಸ್ ಮಾಡಿ. ಒಂದು ಡಿಸೈನು ನೀವು ಏನಿಲ್ಲ ಅಂದರೆ ಒಂದು 10 ಟೈಮ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಾವು ಸ್ಟೂಡೆಂಟ್ಸ್ಗೆ ಒಂದು ಡಿಸೈನು ನಾವು 10 ಇಲ್ಲ 20 ಟೈಮ್ಸ್ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಪ್ರಾಕ್ಟೀಸ್ ಮಾಡಿದ್ರೇ ಈ ಥರ ನಮಗೆ ಡಿಸೈನ್ ಬರೋದು. ಯಾಕಂದರೆ ಇವಾಗ ವಿಡಿಯೋನಲ್ಲಿ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ, ಬಟ್ ಅದು ಈಸಿ ಇಲ್ಲ. ಯಾವುದೇ ಆಗಲಿ ಕಲಿತ ಮೇಲೇ ಅದು ಈಸಿ ಆಗೋದು. ನೋಡ್ಬೋದು ನೀವು. 3ರಿಂದ 0 ಡಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗ್ ನಂಬರ್ ಬಂದುಬಿಟ್ಟು 3ರಿಂದ 0. ನೋಡಿ ಹೇಗೆ ಹಾಕ್ಕೊಳ್ತಾ ಇದ್ದೀನಿ ಅಂಥೇಳಿ. ಇದೆಲ್ಲ ಸ್ಟಿಚಸ್ ನಮ್ಮ ಮೊದಲನೇ ವಿಡಿಯೋದಲ್ಲಿ ಇತ್ತು, ಆದರೂ ನಿಮಗೆ ಇನ್ನೊಂದು ಸಲ ಹೇಳ್ಕೊಡ್ಬೇಕು ಅಂಥೇಳಿ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನು ಸೆಕೆಂಡ್ ಆಗಿರೋದು ಬೇರೆ ಡಿಸೈನ್ ಹೇಳ್ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಆ್ಯಂಡ್ ಮಷಿನ್ಗೆ ಆಯಿಲ್ ಹಾಕೋದನ್ನು ಮರೀಲೇಬೇಡಿ. ಡೈಲಿ ಮಷಿನ್ಗೆ ಆಯಿಲ್ ಹಾಕಿ, ಅಂದರೆ ಮಷಿನ್ ತುಂಬ ಸ್ಮೂತಾಗಿರುತ್ತೆ. ನಿಮಗೆ ಎಂಬ್ರಾಯ್ಡ್ರಿ ಹಾಕುವಾಗ ಬೇಸರ ಆಗೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ, ಇವಾಗ ಇದು ಡಿಸೈನ್ ಬಂದುಬಿಟ್ಟು ನೀವು ಪೆನ್ನಿಂದನೂ ಡ್ರಾ ಮಾಡ್ಬೋದು, ಇಲ್ಲ ಇದೇ ಥರ ಮಾಡ್ಕೊಳ್ಬೋದು. ಮೊದಲು ಒಂದು ಟೈಮು 0 ನಂಬರಿಂದ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಡಿಸೈನ್ ಹಾಕ್ಕೊಳ್ಬೇಕು. ಆಮೇಲೆ ಪ್ಲಸ್ 2 ನಂಬರ್ ಅಥವಾ 3 ನಂಬರ್ ಸೆಟ್ ಮಾಡಿನೂ ಹಾಕ್ಕೊಳ್ಬೋದು,
ಇಲ್ಲ ಅದೇ ಥರ ಫ್ರೀ ಹ್ಯಾಂಡಾಗಿ ನೀವು ಹಾಕ್ಕೊಳ್ಬೋದು ಡಿಸೈನ್. ನೋಡಿ ಹೇಗೆ ಬರ್ತಾ ಇದೆ ಅಂಥೇಳಿ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡೆ ಕಲಿಬೋದು ನೀವು. ನಿಮ್ಮ ಬ್ಲೌಸ್ನ ನೀವೇ ಸ್ವಂತವಾಗಿ ರೆಡಿ ಮಾಡ್ಕೊಳ್ಬೋದು, ಯಾವ ಡಿಸೈನ್ ಬೇಕೋ ಆ ಥರ. ನೋಡ್ಬೋದು ನೀವು ಹೇಗೆ ನೀಟಾಗಿ ಬರ್ತಾ ಇದೆ ಅಂತ ಹೇಳಿ. ಪ್ರತಿದಿನ ನೀವು ಸ್ವಲ್ಪ ಸ್ವಲ್ಪ ವೇಸ್ಟ್ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿದ್ರೂ ಅಡ್ಡಿ ಇಲ್ಲ. ಯಾವುದಾದ್ರೂ ವೇಸ್ಟ್ ಬ್ಲೌಸ್ ಪೀಸ್ ಇರಲಿ, ಬಟ್ ಕಾಟನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದೇ ಪಿಕೋ ಫಾಲ್ ಮಷೀನಿಂದ ನೀವು ಪಿಕೋನು ಮಾಡ್ಬೋದು, ಪ್ಲಸ್ ಎಂಬ್ರಾಯ್ಡ್ರಿಗೂ ನೀವು ಕಲಿಬೋದು. ಬರೀ ನಮಗೆ ಅಲ್ಲಿ ಪ್ಲೇಟ್ಸ್ ಅಷ್ಟೇ ಚೇಂಜ್ ಮಾಡಬೇಕಾಗುತ್ತೆ. ನಿಮಗೆ ಪ್ಲೇಟ್ ಚೇಂಜ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಮತ್ತೆ ಅದನ್ನು ವಿಡಿಯೋ ಹಾಕಿ ತೋರಿಸ್ತಿದ್ದೀನಿ ಹೇಗೆ ಪ್ಲೇಟ್ ಚೇಂಜ್ ಮಾಡಿ ಎಂಬ್ರಾಯ್ಡ್ರಿ ಮಾಡ್ಬೋದು ಮತ್ತು ಹೇಗೆ ಪ್ಲೇಟ್ ಚೇಂಜ್ ಮಾಡಿ ಪಿಕೋ ಮಾಡ್ಬೋದು ಅಂತ ಹೇಳಿ. ನೋಡಿ, ಇದು ಬಂದುಬಿಟ್ಟು ಡಾಟ್ ಡಿಸೈನು. ಬ್ಲೌಸಿಗೆ ಇದು ಭಾಳ ಯೂಸ್ ಆಗುತ್ತೆ. ಇದ್ರ ನಡುವೆ ಸ್ಟೋನ್ ಹಾಕ್ಕೊಳ್ಬೋದು ನಾವು. ಇದು ಬಂದುಬಿಟ್ಟು 2ನೇ ನಂಬರ್ ಸೆಟ್ ಮಾಡಿ ಸ್ಟಿಚಿಂಗ್ ನಿಮಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಸೆಟ್ ಮಾಡಿಟ್ಟು ಕೂಡ ಹಾಕ್ಕೊಳ್ಬೋದು, ಇಲ್ಲ ಸೆಟ್ ಮಾಡ್ದೇ ನಮಗೆ ಹಾಗೆ ಪ್ರಾಕ್ಟೀಸ್ ಆಗಿದೆ ಅಂದಮೇಲೆ ನಾವು ಹಾಗೇನೂ ಮಾಡ್ಕೊಳ್ಬೋದು ಫ್ರೀ ಹ್ಯಾಂಡಾಗಿ. ಆ್ಯಕ್ಚುಲಿ ಫ್ರೀ ಹ್ಯಾಂಡಾಗಿ ಕಲಿಯೋದೇ ಬೆಟರು. ನಮಗೆ ಜಾಸ್ತಿ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇಟ್ಸ್ ಓಕೆ, ನಾವು ಕಲಿಬೋದಲ್ಲ. ಇವಾಗ ನೋಡಿ, ಇದೇ ಡಿಸೈನ್ ನಾನು ಮತ್ತೆ ಅಪೋಸಿಟ್ ಸೈಡ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬ್ಲೌಸ್ ಮೇಲೆ ನಾವು ಎಂಬ್ರಾಯ್ಡ್ರಿ ಹಾಕುವಾಗ ಎಲ್ಲ ಥರ ಡೈರೆಕ್ಷನಲ್ಲಿ ನಾವು ಡಿಸೈನ್ ಕಲಿಬೇಕಾಗುತ್ತೆ. ಇವಾಗ ಹೇಗೆ ಡಿಸೈನ್ ಇರುತ್ತೆ ಆ ಥರ ನಾವು ಡ್ರಾ ಮಾಡ್ಕೊಳ್ಬೇಕನ್ನೋದು ನಮಗೆ ಗೊತ್ತಾಗಬೇಕಲ್ಲ. ಸೊ ನಾನು ನೋಡಿ ಅದರ ಅಪೋಸಿಟ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅದು ಕಚ್ಚವಾಗಿ ಸ್ಟಿಚ್ ಬಂದಿಲ್ಲ ಅಂದ್ರೆ ಭೀ ನೀವು ಒಂದ್ಸಲ ಪೆನ್ನಿಂದ ಡ್ರಾ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು. ಬಟ್ ಹಾಗೆ ಪ್ರಾಕ್ಟೀಸ್ ಮಾಡಿ ಕಲಿಯೋದ್ರಿಂದ ತುಂಬ ಈಸಿ ಆಗುತ್ತೆ. ಒಂದು ನೋಟ್ಬುಕ್ನಲ್ಲಿ ನೀವು ಇದೇ ಥರ ಡಿಸೈನ್ ಬೇಸಿಕ್ ಪೆನ್ಸಿಲಿಂದ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಡೈರೆಕ್ಟ್ ಇದ್ರ ಮೇಲೆ ನೀವು ಹೇಗೆ ಹಾಕ್ಕೊಳ್ಬೇಕಂತ ಗೊತ್ತಾಗುತ್ತೆ. ನೋಡಿ, ಸ್ವಲ್ಪ ದಾರ ಖಾಲಿ ಆಯಿತು, ಮತ್ತು ದಾರ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡುವಾಗ ಸಿಲ್ಕ್ ಥ್ರೆಡ್ಡನ್ನೇ ಯೂಸ್ ಮಾಡಿ, ಕಾಟನ್ ಥ್ರೆಡ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಪ್ರಾಕ್ಟೀಸ್ ಅದರಿಂದ ಸರಿಯಾಗಿ ಆಗೋದಿಲ್ಲ. ಸೊ ಯಾವಾಗ ಭೀ ಎಂಬ್ರಾಯ್ಡ್ರಿ ಡಿಸೈನ್ ಪ್ರಾಕ್ಟೀಸ್ ಮಾಡುವಾಗ ಸಿಲ್ಕ್ ಥ್ರೆಡ್ಡೇ ಇರಲಿ. ನೋಡ್ಬೋದು, ಇವಾಗ ನಾನು ಕೆಳಗಿಂದ ಮೇಲೆ ತೊಗೊಳ್ತಾ ಇದ್ದೀನಿ. ಕೆಳಗಿಂದ ಮೇಲೇನೂ ತೊಗೋಬೋದು, ಮೇಲಿಂದ ಕೆಳಗಡೆನೂ ತೊಗೋಬೋದು. ನಾನು ಫಸ್ಟು ಒಂದು 4-5 ಡಿಸೈನ್ ಮೇಲಿಂದ ಕೆಳಗೆ ತೊಗೊಂಡಿದ್ದೀನಿ. ಇವಾಗ ಕೆಳಗಿಂದ ಮೇಲೆ ತೊಗೊಳ್ಬೋದು, ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಕೆಲವೊಬ್ಬರು ಕೇಳ್ತಾರೆ ಕೆಳಗಿಂದ ಬರುತ್ತಾ ಡಿಸೈನ್ ಅಂತೇಳಿ. ಯಾವ ಡೈರೆಕ್ಷನಲ್ಲೂ ನೀವು ಡಿಸೈನ್ ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಬಂದೇ ಬರುತ್ತೆ. ನೋಡಿ, ಇದು ಸ್ಮಾಲಾಗಿ ತೊಗೊಳ್ತಾ ಇದ್ದೀನಿ ಜಿಗ್ಜಾಗು. ಜಾಸ್ತಿ ಎಂಬ್ರಾಯ್ಡ್ರಿ ಬ್ಲೌಸ್ನಲ್ಲಿ ಡಿಸೈನ್ ಸ್ಮಾಲಾಗೇ ಇರಬೇಕು, ಅಂದರೆ ನಮ್ಮದು ಡಿಸೈನ್ ನೀಟಾಗಿ ಬರುತ್ತೆ. ಕೆಲವೊಬ್ಬರು ಹೇಳ್ತಾರೆ ಸಿಂಪಲ್ಲಾಗಿರೋ ಡಿಸೈನ್ ಹಾಕಿ ಮೇಡಮ್ ಅಂಥೇಳಿ. ಸೊ ಸಿಂಪಲ್ಲಾಗಿ ಡಿಸೈನ್ ಹಾಕಬೇಕು ಅಂದರೆ ನಾವು ಎಷ್ಟು ಸಣ್ಣದಾಗಿ ಡಿಸೈನ್ ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ ಆ ಥರ ಮಾಡಲೇಬೇಕು. ಸಾರಿ, ಸ್ವಲ್ಪ ಕಾಲ್ ಬರ್ತಾಯಿತ್ತು. ಇವಾಗ ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ. ಇವಾಗ ಮತ್ತೆ ನಾನು ಒಂದು 4 ಡೇಸ್ ಬಿಟ್ಟು ಮತ್ತೆ ಸೆಕೆಂಡ್ ವಿಡಿಯೋ ಹಾಕ್ತೀನಿ, ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು.
ನಾನು ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ, ನೀವು ನಿಧಾನವಾಗಿ ಕಲಿಬೋದು. ನೋಡಿ ಹೇಗೆ ಸೇಮ್ ಡಿಸೈನ್ ಬರ್ತಾ ಇದೆ ಅಂತ ಹೇಳಿ. ನಾನಿವಾಗ ಒಂದೇ ಕಲರ್ನಲ್ಲಿ ನಾನು ಡಿಸೈನ್ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗ ನಾವು ಬ್ಲೌಸ್ ಮೇಲೆ ಬೇರೆ ಬೇರೆ ಕಲರ್ ಹಾಕಿ ಎಂಬ್ರಾಯ್ಡ್ರಿ ಹಾಕ್ತೀವಲ್ಲ ಆವಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟು ಸ್ಟೋನ್ಲೆಸ್ ಹೇಗೆ ಹಚ್ಚಬೇಕು ಮಷಿನ್ನಿಂದ, ಬಾಲ್ ಚೈನ್ ಹೇಗೆ ಹಾಕಬೇಕು, ಆ್ಯಂಡ್ ಗೋಲ್ಡನ್ ಥ್ರೆಡಲ್ಲಿ ಹೇಗೆ ಡಿಸೈನ್ ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಅದರಿಂದ ಫ್ಲವರ್ಸು ಲೀವ್ಸ್ ಎಲ್ಲ ಬರುತ್ತಲ್ಲ, ತುಂಬಾ ನೋಡೋಕ್ಕೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ನಾನಿದು ಡಾಟು 5 ನಂಬರಿಂದ 0, 5 ನಂಬರಿಂದ 0 ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ನೀಟಾಗಿ ಬರ್ತಿದೆ ನೋಡಿ ಹೇಗೆ. ಇವಾಗ ನಾನು ಸೆಕೆಂಡ್ ಡಿಸೈನ್ ಬುಟ್ಟಾಸ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಇದು ಹ್ಯಾಂಡ್ಸ್ ಮೇಲೆ ಮತ್ತು ಬ್ಯಾಕ್ ಸೈಡ್ ಇರೋ ಪಾರ್ಟಲ್ಲಿ ನಾವು ಈ ಥರ ಹಾಕ್ಕೊಳ್ಬೋದು. ನಮಗೆ ಯಾವ ಕಡೆ ಬೇಕೋ ಆ ಥರ ನಾವು ಹಾಕ್ಕೊಳ್ಬೋದು. ಸ್ಲೀವ್ಸಲ್ಲಿ ಇದು ಭಾಳ ಯೂಸ್ ಆಗುತ್ತೆ. ನೋಡಿ ನೀವು ಇದರಲ್ಲಿ ಬೇರೆ ಬೇರೆ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಒಂದು ಬುಟ್ಟಾಸು ನೀವು ಏನಿಲ್ಲ ಅಂದರೂ 10 ಇಲ್ಲ 20 ಟೈಮ್ಸ್ ನೀವು ಪ್ರಾಕ್ಟೀಸ್ ಮಾಡಿ. ಅಂದರೆ ಬ್ಲೌಸ್ ಮೇಲೆ ಹಾಕ್ಕೊಳ್ಳುವಾಗ ಕರೆಕ್ಟಾಗಿ ಬರುತ್ತೆ. ಅದ್ರ ಸಲುವಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಇದು ಏನು ಬೇಸಿಕ್ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ, ಇದರಿಂದ ನಿಮಗೆ ಇನ್ನು ಮುಂದ್ಗಡೆ ನಿಮಗೆ ಜಾಸ್ತಿ ಹಾರ್ಡಿರೋ ಡಿಸೈನು ಹೇಳ್ಕೊಡ್ತೀನಿ. ಇದನ್ನು ಈಸಿ, ಇದು ಪ್ರಾಕ್ಟೀಸ್ ಆದಮೇಲೆ ಇದು ಈಸಿ ಆದಮೇಲೆ ನಿಮಗೆ ಅದು ಸೆಕೆಂಡ್ ಡಿಸೈನ್ ಬಂದೇ ಬರುತ್ತೆ. ನೋಡಿ ಹೇಗೆ ನೀಟಾಗಿ ಬರ್ತಾ ಇದೆ ಅಂಥೇಳಿ. ನಮಗೆ ಫ್ರೀ ಹ್ಯಾಂಡಾಗಿ ನಾವು ಹೇಗೆ ಡಿಸೈನ್, ಇದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀವಿ ಅಂತ ಹೇಳಿ. ನಮಗೆ ಆ ಥರ ನಾವು ಡಿಸೈನ್ ರೆಡಿ ಮಾಡ್ಕೊಳ್ಬೋದು. ಇನ್ನು ಕಂಪ್ಯೂಟರ್ ಎಂಬ್ರಾಯ್ಡ್ರಿದಲ್ಲಿ ಹೇಗೆ ಎಂಬ್ರಾಯ್ಡ್ರಿ ಹಾಕಬೇಕು, ಅದು ತಾನೇ ಹಾಕುತ್ತಾ ಅಂತ ಇದೆಲ್ಲ ಕೇಳ್ತಾಯಿದ್ರಿ. ಬಟ್ ಹಾಗೇನಿಲ್ಲ, ಇದು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಎದುರುಗಡೆ ಕೂತು ಟೈಮ್ ವೇಸ್ಟ್ ನಮ್ಮದು, ಅದಕ್ಕೆ ಭಾಳ ಟೈಮ್ ತೊಗೊಳುತ್ತೆ. ಬರೀ ಅದೇ ಹಾಕ್ತಾ ಅಂಥದ್ದು ಅನ್ನೋದೊಂದೇ. ಬಟ್ ಇದಿಲ್ಲ, ಇದು ಮಷಿನ್ ಎಂಬ್ರಾಯ್ಡ್ರಿ ನಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಬೋದು. ನಾನು 1 ಅವರಲ್ಲಿ 1 ಬ್ಲೌಸ್ ಹಾಕ್ತೀನಿ, ಎಂಬ್ರಾಯ್ಡ್ರಿ ಬ್ಲೌಸು. ಇದೇ ಥರ ನಾವು 1 ಡೇನಲ್ಲಿ 4 ಇಲ್ಲ 5 ಎಂಬ್ರಾಯ್ಡ್ರಿ ಬ್ಲೌಸ್ ರೆಡಿ ಮಾಡ್ಕೊಂಡು ತೊಗೊಳ್ಬೋದು. ನೋಡಿ ಹೇಗೆ ಡಿಸೈನ್ ಬಂದಿದೆ ಅಂತ ಹೇಳಿ. ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ಮತ್ತೆ ರಿಪೀಟ್ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ಹೇಗೆ ಬಂದಿದೆ ಡಿಸೈನ್ ಮತ್ತು ಸ್ಟಿಚ್ ಅಂತೇಳಿ ಬುಟ್ಟಾಸ್ ನೋಡ್ಬೋದು.